ಜಾತಿ ಸಂಕೋಲೆ ಮೀರಿ ದಲಿತ ಹುಡುಗಿ ಕೈ ಹಿಡಿದ ಬ್ರಾಹ್ಮಣ ಸಮುದಾಯದ ಯುವಕ. ಕಾಫಿನಾಡಲ್ಲೊಂದು ಅಪರೂಪದ ಮದುವೆ ನಡೆದಿದೆ. ಜಾತಿ ಸಂಕೋಲೆ ಮೀರಿ ಬ್ರಾಹ್ಮಣ ಸಮುದಾಯದ ಯುವಕನೋರ್ವ ಪರಿಶಿಷ್ಟ ಸಮುದಾಯದ ಯುವತಿಯ ಕೈ ಹಿಡಿದಿದ್ದಾರೆ. ಬೌದ್ಧ ಸಂಘಟನೆ ಆಯೋಜಿಸಿದ್ದ ಸಾಮೂಹಿಕ ವಿವಾಹದಲ್ಲಿ ಈ ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದೆ. ಚಿಕ್ಕಮಗಳೂರು ನಗರದ ಅಂಬೇಡ್ಕರ್ ಭವನದಲ್ಲಿ ಈ ಮದುವೆ ನಡೆದಿದ್ದು, ನವ ಜೋಡಿಗೆ ಜನ ಶುಭ ಹಾರೈಸಿದ್ದಾರೆ. ಸಾಮಾನ್ಯವಾಗಿ ಯುವಕರು ಪ್ರೀತಿಸುವ ವೇಳೆ ಜಾತಿ ಧರ್ಮ ನೋಡುವುದಿಲ್ಲ. ಆದರೆ ಮದುವೆ ವಿಚಾರ ಬಂದಾಗ ಜಾತಿಯ ನೆಪ ಹೇಳಿ ಅನೇಕರು ದೂರಾಗುತ್ತಾರೆ. ಅಥವಾ ಆಸ್ತಿ ಅಂತಸ್ತು ಅಂತರದ ಕಾರಣಕ್ಕೆ ಅಥವಾ ಅಪ್ಪ ಅಮ್ಮ ಸಂಬಂಧಿಕರು ಒಪ್ಪುವುದಿಲ್ಲ ಎಂಬ ನೆಪ ಹೇಳಿ ದೂರಾಗುತ್ತಾರೆ. ಆದರೆ ಇಲ್ಲಿ ಸಚಿನ್ ಅವರು ಪ್ರೀತಿಸಿದ ಹುಡುಗಿಯ ಜಾತಿ ನೋಡದೆ ಕೈ ಹಿಡಿದಿದ್ದಾರೆ. ಪ್ರೀತಿ ಶುರುವಾಗಿದ್ದು ಹೀಗೆ. ಸಾವಿತ್ರಿಯವರು ಎಟಿಎಂನಿಂದ ಹಣ ತೆಗೆಯುವುದಕ್ಕೆ ಹೋದಾಗ ಅವರಿಗೆ ಸಚಿನ್ ಪರಿಚಯವಾಗಿದ್ದಾರೆ. ಸಚಿನ್ ಕೂಡ ಎಟಿಎಂಗೆ ಹಣ ತೆಗೆದುಕೊಳ್ಳುವುದಕ್ಕೆ ಬಂದಿದ್ದರು. ಎಟಿಎಂನಲ್ಲಿ ಹಣ ಬಿಡಿಸುವುದಕ್ಕೆ ಸಾವಿತ್ರಿ ಕಷ್ಟಪಡುತ್ತಿರುವುದನ್ನು ನೋಡಿದ ಸಚಿನ್ ಅವರು ಅವರಿಗೆ ಎಟಿಎಂನಿಂದ ಹಣ ತೆಗೆದುಕೊಳ್ಳುವುದಕ್ಕೆ ನೆರವಾಗಿದ್ದು, ಈ ಕ್ಷಣದಲ್ಲೇ ಇಬ್ಬರಿಗೂ ಪ್ರೀತಿಯಾಗಿದೆ. ನಂತರ ಇದೇ ಸಮಯದಲ್ಲಿ ಇಬ್ಬರ ನಡುವೆ ದೂರವಾಣಿ ಸಂಖ್ಯೆ ಎಕ್ಸ್ಚೇಂಜ್ ಆಗಿದೆ. ಮಾತನಾಡುತ್ತಾ ಆಡುತ್ತಾ ಮತ್ತಷ್ಟು ಹತ್ತಿರವಾಗಿದ್ದು ಮದುವೆಯಾಗುವುದಕ್ಕೆ ನಿರ್ಧರಿಸಿದ್ದಾರೆ. ಎರಡೂ ಮನೆಯವರನ್ನು ಈ ಜೋಡಿ ಒಪ್ಪಿಸಿ ಸಾಮೂಹಿಕ ವಿವಾಹದಲ್ಲಿ ವಿವಾಹವಾಗಿದ್ದು ವಿಶೇಷವಾಗಿದೆ. ಚಿಕ್ಕಮಗಳೂರು ನಗರದ ಅಂಬೇಡ್ಕರ್ ಭವನದಲ್ಲಿ ಈ ವಿಶೇಷ ಮದುವೆ ನಡೆದಿದೆ. ಬೌದ್ಧ ಸಂಘಟನೆ ಆಯೋಜಿಸಿದ್ದ ಈ ಸಾಮೂಹಿಕ ವಿವಾಹದಲ್ಲಿ ಇನ್ನೂ ಅನೇಕ ಜೋಡಿಗಳು ಹಸೆಮಣೆ ಏರಿದ್ದಾರೆ. ನನಗೆ ಇವರು ಒಂದು ಎಟಿಎಂ ಅಲ್ಲಿ ಸಿಕ್ಕಿದ್ದು. ಎಟಿಎಂ ಅಲ್ಲಿ ಕ್ಯಾಶ್ ನಾನು ಡ್ರಾ ಮಾಡಕ್ಕೆ ಅಂತ ಹೋದಾಗ ಇವ್ರು ನನಗೆ ಪರಿಚಯ ಆದ್ರು. ಅಂದ್ರೆ ಇವ್ರು ಕ್ಯಾಶ್ ಡ್ರಾ ಮಾಡಕ್ಕೆ ಬಂದ್ರೆ ನಾನು ಕ್ಯಾಶ್ ಹಾಕಕ್ಕೆ ಬಂದಿದ್ದೆ. ಪ್ರಾಬ್ಲಮ್ ಆಗ್ತಿತ್ತು ಅಂತ ನಾನು ಸಹಾಯ ಮಾಡಿದೆ. ಆಗ ಒಂದು ಜಸ್ಟ್ ಇದ್ರೊಳಗೆ ಅಲ್ಲೇನೋ ಪ್ರಾಬ್ಲಮ್ ಆಗಿದೆ ಅಂದ್ರೆ ನಂಬರ್ ಕೊಟ್ಟು ಇದು ಮಾಡಿದ್ದು. ಆಗ ಹಿಂಗೆ ಒಂದ್ಸತಿ ರಸ್ತೆ ಒಂದ್ಸತಿ ಸಿಕ್ಕರು. ಏನೋ ಪ್ರಾಬ್ಲಮ್ ಆಗಿದೆ ಸರ್, ಸ್ವಲ್ಪ ಹೆಲ್ಪ್ ಮಾಡಿ ಅಂತೇಳಿ ಕೇಳ್ಕೊಂಡ್ರು. ಸರಿ ಅಂತ ನಾನು ಇದು ಮಾಡ್ಕೊಂಡೆ. ಆವಾಗ ಜಸ್ಟ್ ಹಂಗೆ ಫ್ರೆಂಡ್ಶಿಪ್ಪಲ್ಲಿ ಪರಿಚಯ ಆಗಿದ್ದು. ಮತ್ತಾದ್ಮೇಲೆ ನನಗೆ ಅವರಿಗೂ ಸ್ವಲ್ಪ ಇದಾಗೋಯ್ತು. ಆಮೇಲೆ ಹಂಗೆ ಕಂಟಿನ್ಯೂ ಆಯಿತು ಈ ವಿಚಾರಕ್ಕೆ. ಆಮೇಲೆ ಸಾಮೂಹಿಕ ವಿವಾಹ ಆಮೇಲೆ ನಾನು ಒಂದು ಕಡೆ ನೋಡಿದೆ ಈ ಥರ ಬಂತು ಅಂತೇಳಿ. ಎಲ್ಲ ಒಂದು ಕಡೆ ಪೇಪರಲ್ಲೋ ಸಮಥಿಂಗ್ ಎಲ್ಲೋ ಬಂತು. ನಾನು ಇದಾಗಿದೆ ಆಗ ಬಂದಾಗ ನಮ್ಮ ಅಪ್ಪನ ಹತ್ರ ಹಿಂಗೆ ಕೇಳಿದೆ. ಇವ್ರ ಹತ್ರನೂ ಹೇಳಿದೆ ಈ ಥರ ಇದೆ ನೋಡಿ ಅಂತ ಹೇಳಿದಾಗ ಅವ್ರ ಮನೆಯಲ್ಲೇ ಕೇಳಿ ನೋಡಿದೆ. ಅವ್ರ ಮನೆಯಲ್ಲೂ ಓಕೆ ಮಾಡ್ಕೊಳ್ಳೋದ್ರೆ ನಿಮ್ಗೆ ಇಷ್ಟ ಇದ್ರೆ ನೀವು ಮಾಡ್ಕೊಳ್ಳಿ ಅಂತ ಹೇಳಿದರು. ಅವ್ರ ಅಪ್ಪ ಅಮ್ಮ ಅಣ್ಣನೆಲ್ಲ ಒಪ್ಪಿಸಿ ನಾನು ಮದುವೆ ಮಾಡ್ಕೊಂಡಿರೋದು. ಬೌದ್ಧ ಧರ್ಮವಾಗಿ ನಾನು ಇವ್ರನ್ನ ನೋಡಿದ್ದೆ, ಅಂಬೇಡ್ಕರ್ದು ಇದೆಲ್ಲ ನೋಡಿದ್ದೆ, ಡಿಟೇಲ್ಸ್ ಎಲ್ಲ ನೋಡಿದ್ದೆ. ಹಂಗಾಗಿ ಅವ್ರದ್ದು ಪರಸ್ಪರ ಒಪ್ಪಿಗೆಯಿಂದ ಮಾಡಿದೆ. ಯಾವುದೇ ರೀತಿ ತೊಂದರೆ ಇಲ್ಲ. ಅಂದರೆ ಈಗ ಹಾಸ್ಪಿಟಲ್ ಇನ್ನೊಂದು ವಿಚಾರ, ನಾನು ಇವತ್ತು ಬದುಕಿ ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಅದಕ್ಕೆ ಇವರೇ ಮುಖ್ಯ ಕಾರಣ. ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಡಸ್ಟ್ ಅಲರ್ಜಿ ಆಗಿಬಿಟ್ಟು ನಂದು ಎಲ್ಲ ಲಂಗ್ಸ್ ಡಾಕ್ಟ್ರು 24 hours ಅಷ್ಟೇ ಗ್ಯಾರಂಟಿ ಕೊಟ್ಟಿದ್ರು. ಆಗ 7 ದಿವಸ ಹಾಸ್ಪಿಟ್ಲಲ್ಲಿ ಅವ್ರು ಕೆಲಸ ಬಿಟ್ಬಿಟ್ಟು ನನಗೋಸ್ಕರ ಹೊರಡಿದ್ದಾರೆ. ಅದೇ ಸರ್, ಅದೇ ಹಿಂಗೆ ಹೇಳ್ದಂಗೆ ಎಟಿಎಂ ಅಲ್ಲಿ ಪರಿಚಯ ಆಗಿತ್ತು. ಅದಾದ್ಮೇಲೆ ಜಸ್ಟ್ ಒಂದು ಫ್ರೆಂಡ್ ಆಗಿದ್ವಿ. ಫ್ರೆಂಡ್ ಆದ್ಮೇಲೆ ಆಮೇಲೆ ಹಾಸ್ಪಿಟಲ್ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ಇವ್ರ ಅಪ್ಪಾಜಿ ಬಂದು ನಮ್ಮಪ್ಪ ಅಮ್ಮನ ಹತ್ರ ಮತ್ತೆ ಅಣ್ಣನ ಹತ್ರ ನನ್ನ ಹತ್ರ ಫಸ್ಟು ಒಂಟಿಯಾಗಿ ಕರೆದು ಮಾತಾಡಿ ಈ ಥರ ಮದುವೆ ಆಗ್ತೀರಾ ಅಂತ ಕೇಳಿದ್ರು. ಇಲ್ಲ ನಾನು ಕ್ಯಾಸ್ಟ್ ಹಿಂಗಿದೆ, ನಾವು ನಾನ್ ವೆಜ್ ತಿನ್ನೋ ನಾವು ಎಸ್ಸೇ ಬರ್ತೀವಿ ಆದಿ ಕರ್ನಾಟಕ, ನೀವು ಬ್ರಾಹ್ಮಿಣ್ಸ್ ಅಂದಿದ್ದಕ್ಕೆ ಪರವಾಗಿಲ್ಲ ನಮ್ಮ ಹಾಸ್ಪಿಟಲ್ ಈಗ ಎಲ್ಲ ಡಾಕ್ಟರ್ಸು ನಮ್ಮವ್ರು ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಜಾತಿ ನಾನು ಮಾಡಲ್ಲ, ನನ್ನ ಮಗನ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು ಅಂತ ಹೇಳಿ ನಮ್ಮ ಮಾವ ಮತ್ತು ಅಂದರೆ ಇವರಪ್ಪ ಎಲ್ಲ ನೋಡಿ ಮಾತಾಡಿ ಎಲ್ಲ ಹೋಗಿ ಒಂದು ಫಿಕ್ಸ್ ಮಾಡಿ ಅವಾಗ ನಮ್ಮ ಚಿಕ್ಕಮ್ಮ DSS ಇವ್ರು ನಮ್ಮ ಚಿಕ್ಕಮ್ಮ ಆಗಬೇಕು. ಆವಾಗ ನಾವು ಆಗಬೇಕು ಅಂತ ಇದ್ವಿ ಮದುವೆ. ಆವಾಗ ಇಲ್ಲ ಈ ಥರ ಸಾಮೂಹಿಕ ಇದೆ ಮಾಡ್ಕೊ ಅಂತ ಹೇಳಿ ಅವ್ರು ಇದು ಮಾಡಿದ್ದಕ್ಕೆ ನಾನು ಕೇಳಿದ್ವಿ ನಮ್ಮ ಮಾವನಿಗೆ. ಏನು ತೊಂದರೆ ಇಲ್ಲ, ಅದು ಒಂಥರ ಒಳ್ಳೇದೇ, ಎಲ್ಲರ ಆಶೀರ್ವಾದ ಇರುತ್ತೆ, ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಹಂಗಾಗಿ ನಾವು